ನನ್ನ ಹೆಸರು AC ಮನೋಹರನು. ಇವತ್ತು ತಾರೀಕು 26/4/24 ಇದು ಆವಿಷ್ಕಾರ ಅಕಾಡೆಮಿ ಹಲಸೂರು ವೋಟ್ ಹಾಕಿದೆ. ನನ್ನ ಲೆವೆಲ್ಗೆ ಯಾರೂ ಕ್ಯಾಂಡಿಡೇಟ್ ಸಿಕ್ಕಿಲ್ಲ, ಹಂಗೂ ನಾನು ವೋಟ್ ಹಾಕಿದೆ. ಇವತ್ತು ನಡೀತಾ ಇರೋ ಎಲೆಕ್ಷನ್ಗೆ ಲೋಕಸಭಾ ಎಲೆಕ್ಷನ್ ವೋಟ್ ಹಾಕಿ ಅಂದು, ರಾಜ್ಯಸಭಾ ಎಲೆಕ್ಷನ್ಗೆ ನೀನು ನಾನು ಅಕ್ಕ ಪಕ್ಕ ಮನೆಯವರೆಲ್ಲ ವೋಟ್ ಹಾಕ್ತಾರ? ರಾಜ್ಯಸಭಾಗೂ ನಮಗೂ ಕಾಮನ್ ಪಬ್ಲಿಕ್ಗೂ ಸಂಬಂಧನೇ ಇಲ್ಲ. ಅದು 2 ವರ್ಷಕ್ಕೆ ನಡೆಯುತ್ತೆ, 3 ವರ್ಷಕ್ಕೆ ನಡೆಯುತ್ತೆ, ಏನೇನೋ ಆಗುತ್ತೆ. ಅದು ಫಸ್ಟ್ ಪಾಯಿಂಟೇ ಕನ್ಫ್ಯೂಷನ್. ಆದ್ದರಿಂದ ಲೋಕಸಭಾ ಅಂದ್ರೆ ಜನರಿಗೆ ಅದು ಕನ್ಫ್ಯೂಷನ್. MP ಎಲೆಕ್ಷನ್ ಇಟ್ಕೊಳ್ಳೋಣ. ಇವತ್ತು ಆಗಿದ್ದು ಬಂದು MP ಎಲೆಕ್ಷನ್. ಎಲ್ಲರೂ ಬಂದು ನನಗೆ ಒಂದು 20 ಜನರು ವೋಟ್ ಹಾಕ್ಬಿಟ್ಟೆ ನಂದು ರೈಟು ಒಂದು ವಾಟ್ಸಪ್ ಅಲ್ಲಿ ಇದರಲ್ಲಿ ಫೇಸ್ಬುಕ್ ಅಲ್ಲಿ ಹಾಕ್ತಾ ಇದ್ರು. ನಾನು ಕೇಳೋದು ಸಿಂಪಲ್ ಕ್ವಶ್ಚನ್, ಸೂರತ್ ಅಲ್ಲಿ ಯಾವತ್ತು ಎಲೆಕ್ಷನ್, ಯಾವತ್ತು ವೋಟ್ ಹಾಕ್ತಾರೆ? ಸೂರತ್ ಬಂದು ಗೊತ್ತು, ಗುಜರಾತ್. ಅಲ್ಲಿ ಯಾವತ್ತು ಎಲೆಕ್ಷನ್, ಯಾವತ್ತು ಅಲ್ಲಿರೋರು ವೋಟರ್ಸ್ ವೋಟ್ ಹಾಕ್ತಾರೆ. ಅದೇ MP ಎಲೆಕ್ಷನ್ ಲೋಕಸಭಾಗೆ ಹಾಕೋಲ್ಲ. ಯಾಕಂದ್ರೆ ರಿಸಲ್ಟೇ ಬಂದ್ಬಿಡ್ತು. ಯಾರೋ ಒಬ್ರು MP-ನೇ ಹಾಕ್ಬಿಟ್ರು, ಎಲೆಕ್ಷನ್ ಕಮಿಷನ್ MP ಎಂದು ಸರ್ಟಿಫಿಕೇಟೇ ಕೊಟ್ಬಿಡ್ತು. ಅದೇನಪ್ಪ, ಯಾರು ನಿಂತಿಲ್ಲ ಅಂತ, ಒಬ್ರೇ ಅಂತ. ಸರಿ, ಒಬ್ರೇ ಇದ್ರು, ನೋಟಾ ಅಂತ ಹೇಳ್ತಾರೆ. ಹಂಗಿದ್ರೆ ಏನ್ ಅರ್ಥ? ನನ್ ಆಫ್ ದಿ ಅಬೌವ್ ಅದು ಇದೆ ಇಲ್ಲ. ಒಬ್ರು ಇದ್ರೆ ಅವ್ರು ಒಬ್ರು ನೋಟ ಎರಡೇ ಇರುತ್ತೆ. ಜನರು ವೋಟ್ ಹಾಕ್ಲಿ, ನೋಟಕ್ಕೆ ಜಾಸ್ತಿ ಬಂದ್ರೆ ಅವರು ಇನ್ವ್ಯಾಲಿಡ್, ರಿಎಲೆಕ್ಷನ್. ಅವ್ರದ್ದು ವೋಟ್ ಜಾಸ್ತಿ ಇದ್ರೆ ಅವರು ವಿನ್ನು, ಅವಾಗ ಸರ್ಟಿಫಿಕೇಟ್ ಕೊಡ್ಬೇಕು ಇಲ್ವಾ? ಆ ಕಾಲದಲ್ಲಿ ಟ್ರೈನ್ ಅಲ್ಲಿ ಸಿಗರೇಟ್ ಕುಡಿತಾ ಇದ್ರು, ಫೈನ್ ಆಗ್ತಾ ಇಲ್ಲ. ಈಗ ಬಸ್ಸಲ್ಲಿ ಸಿಗರೇಟ್ ಕುಡಿದ್ರೂ, ಬೀದಿಯಲ್ಲಿ ಕುಡಿದ್ರೂ ಫೈನ್. ರೂಲ್ ಚೇಂಜ್ ಆಗಿದೆ. ನಾನು ಚಿಕ್ಕ ವಯಸ್ಸಲ್ಲಿ ಯಾರು ಜೊತೆಗೆ ಕಾರಲ್ಲಿ ಹೋಗುವಾಗ ಬೆಲ್ಟ್ ಆಗ್ತಾ ಇಲ್ಲ. ಈಗ ಕಾರಲ್ಲಿ ಹೋಗೋರು ಡ್ರೈವರು ಬೆಲ್ಟ್ ಹಾಕ್ಬೇಕು, ಪಕ್ಕದಲ್ಲಿನೂ ಬೆಲ್ಟ್ ಹಾಕ್ಬೇಕು ರೂಲು. ಹಂಗೆ ಇಂಥ ರೂಲ್ ಚೇಂಜ್ ಮಾಡುವಾಗ ಎಲೆಕ್ಷನ್ ರೂಲ್ ಚೇಂಜ್ ಆಗಬಾರ್ದಾ? ವೋಟಿಂಗ್ ರೈಟ್, ವೋಟ್ ಇಸ್ ಮೈ ರೈಟ್ ಅಂತ ಹೇಳ್ತೀರಾ. ಸೂರತ್ ಜನರು ಮೋರ್ ದನ್ 1.5 lakh ಇರೋರ್ದು ವೋಟಿಂಗ್ ರೈಟ್ ಏನಾಯಿತು? ಅದರಲ್ಲಿ 6 ತಿಂಗಳು ಮೊದಲು ಇಂಟ್ರೆಸ್ಟ್ ಅಲ್ಲಿ ಹೋಗಿ ನಾನು ಎನ್ರೋಲ್ ಮಾಡ್ಕೊಂಡೆ ವೋಟ್ ಹಾಕ್ತೀನಿ ಅಂತ ಹೇಳ್ತಾರೆ. ಅವ್ರು ಹೆಂಗೆ ಹಾಕೋದಕ್ಕೆ ಚಾನ್ಸೇ ಕೊಟ್ಟಿಲ್ವ ಈ ಎಲೆಕ್ಷನ್ ಕಮಿಷನ್? ಯಾಕೆ ರಿಎಲೆಕ್ಷನ್ ಮಾಡಬಾರ್ದು? ಟೈಮ್ ಇದೆ, June 4th ಕೌಂಟಿಂಗ್. May 30th ಒಳಗೆ ಎಲ್ಲ ಪ್ರೋಸೆಸ್ ಮುಗಿಸಬಹುದು. 20ಗೆ ನಾಮಿನೇಷನ್, 24 ವಿತ್ಡ್ರಾ, 26 ಸ್ಕೂಟಿನಿ, 30 ನೆಕ್ಸ್ಟ್ ಮಂತ್ ಮೇ ಎಲೆಕ್ಷನ್ ಅಂತ ಮಾಡಿದ್ರೆ 4th ಜೂನ್ಗೆ ಕೌಂಟ್ ಮಾಡ್ಬಿಡ್ಬೋದೆ. ಹೊಸ ಕ್ಯಾಂಡಿಡೇಟ್ಸ್ ಬರ್ತಾರೆ. ಯಾಕಂದ್ರೆ ಥ್ರೂಔಟ್ ಇಂಡಿಯಾ ಎಲ್ಲಿರೋರು ಬೇಕಾದ್ರೆ ನಿಲ್ಬಹುದು ಈ MP ಎಲೆಕ್ಷನ್. ಅದೇ ಲೋಕಸಭಾ ಕನ್ಫ್ಯೂಷನ್. ಲೋಕಸಭಾ ಎತ್ಬಿಡಿ, MP ಎಲೆಕ್ಷನ್. ರಾಜ್ಯಸಭಾ ನಾವು ವೋಟ್ ಹಾಕಲ್ಲ. ಹಂಗಿರುವಾಗ ಯಾರಾದ್ರು ಬಂದು ನಿಲ್ತಾರೆ. ಪಂಜಾಬ್ನಿಂದ ನಿಲ್ಬಹುದು, ಮಣಿಪುರಿಂದ ಬಂದು ನಿಲ್ಬಹುದು, ಅವ್ರಿಗೆ ಚಾನ್ಸ್ ಸಿಗತ್ತೆ. ಹಂಗೂ ಸಿಕ್ಕಿಲ್ಲ ಅಂದ್ರೆ ಈ ನೋಟಾನು ಒಬ್ಬನು ಇದ್ರೆ ಅವರಿಬ್ಬರಿಗೆ ವೋಟಿಂಗ್ ರೈಟ್ ಕೊಡಿ. ವೋಟಿಂಗ್ ರೈಟ್ ಎತ್ತೋದಕ್ಕೆ ಎಲೆಕ್ಷನ್ ಕಮಿಷನ್ಗೆ ಹೆಂಗ ರೈಟ್ ಇದೆ? ಹೆಂಗೆ ಎತ್ತಿದ್ರು ಸೂರತ್ ಜನರದ್ದು ವೋಟರ್ಸ್ದು? ಆದ್ದರಿಂದ I am not satisfied with the decision of the election commission. Thank you.